ನನ್ನೆಲ್ಲ ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಹಣಕಾಸಿನ ಅರ್ಥಶಾಸ್ತ್ರ ವಿಷಯಕ್ಕೆ ಸ್ವಾಗತವನ್ನ ಮಾಡುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ಅವಧಿಯಲ್ಲಿ ಡಿಜಿಟಲ್ ಹಣ ಡಿಜಿಟಲ್ ಹಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ. ಹೀಗಾಗಿ ಈ ಒಂದು ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡುವಂತ ಅಭ್ಯರ್ಥಿಗಳು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡುವುದರಿಂದ ನಾವು ಡೈಲಿ ಹಾಕುವಂತ ನೋಟಿಫಿಕೇಶನ್ ನಮಗೆ ಲಭ್ಯವಾಗ್ತವೆ. ಬನ್ನಿ ತರಗತಿಯನ್ನ ಪ್ರಾರಂಭವನ್ನ ಮಾಡೋಣ. ಇಲ್ಲಿ ನೋಡಿ ಮಕ್ಕಳೇ, ಡಿಜಿಟಲ್ ಹಣ ಯಾವುದು? ಡಿಜಿಟಲ್ ಹಣ. ಈಗ ನಾವು ಈ ಡಿಜಿಟಲ್ ಹಣದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ. ಈ ಡಿಜಿಟಲ್ ಹಣ ಎಂಬುದು ಇಂಟರ್ನೆಟ್ ಅಥವಾ ಎಲೆಕ್ಟ್ರಾನಿಕ್ ಸಾಧನಗಳ ಮೂಲಕ ಸಂಗ್ರಹಿಸಲಾಗುವ ಅಥವಾ ಹಸ್ತಾಂತರವಾಗುವ ಹಾಗೂ ಬಳಸಲಾಗುವಂತ ಒಂದು ಹಣವಾಗಿದೆ. ಈ ಡಿಜಿಟಲ್ ಕರೆನ್ಸಿ ಅಂತಂದ್ರ ಈ ಒಂದು ಡಿಜಿಟಲ್ ಕರೆನ್ಸಿಯನ್ನ ಇಂಟರ್ನೆಟ್ ಮೂಲಕ ಅಥವಾ ಎಲೆಕ್ಟ್ರಾನಿಕ್ ಸಾಧನಗಳ ಮೂಲಕ ಸಂಗ್ರಹಿಸಲಾಗುವ ಮತ್ತು ಹಸ್ತಾಂತರವಾಗುವ ಹಾಗೂ ಬಳಸಲಾಗುವ ಒಂದು ಹಣಕ್ಕೆ ನಾವೇನ್ ಕರಿತೀವಿ? ಡಿಜಿಟಲ್ ಹಣ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಇದು ನೋಟುಗಳು ಅಥವಾ ನಾಣ್ಯಗಳ ಮಾದರಿ ಅಲ್ಲದೆ, ಇದರಲ್ಲಿ ನೋಟು ಬರೋದಿಲ್ಲ, ನಾಣ್ಯಗಳು ಬರೋದಿಲ್ಲ. ಅದನ್ನ ಹೊರತುಪಡಿಸಿ ಇದು ಸಂಪೂರ್ಣವಾಗಿ ಡಿಜಿಟಲ್ ರೂಪದಲ್ಲಿ ಕಂಡು ಬರ್ತದೆ. ಯಾವ ರೂಪದಲ್ಲಿ? ಡಿಜಿಟಲ್. ಇಂತಹ ಒಂದು ಕರೆನ್ಸಿ ಬಗ್ಗೆ ಇವತ್ತಿನ ಈ ಒಂದು ತರಗತಿಯಲ್ಲಿ ಸಂಪೂರ್ಣವಾಗಿ ಇದರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳೋಣ. ಇಲ್ಲಿ ಬನ್ನಿ. ಡಿಜಿಟಲ್ ಹಣದ ಸಾಧನಗಳು ಯಾವುವು ಅಂತೇಳಿ ನಿಮ್ಮ ಎಕ್ಸಾಮ್ ಒಳಗೆ ಕೇಳಬಹುದು. ಇನ್ಸ್ಟ್ರೂಮೆಂಟ್ಸ್ ಆಫ್ ಡಿಜಿಟಲ್ ಮನಿ ಅಂದ್ರೆ ಡಿಜಿಟಲ್ ಹಣದ ಸಾಧನಗಳು ಯಾವ ಅಂತ ಎಕ್ಸಾಮ್ ಒಳಗೆ ಕೇಳಬಹುದು. ಅದರಲ್ಲಿ ಬರುವಂತ ಮೊದಲನೇ ಸಾಧನ ಯಾವುದು? ಡೆಬಿಟ್ ಕಾರ್ಡ್ ಅಂತೇಳಿ. ಎಂತ ಕಾರ್ಡು? ಡೆಬಿಟ್ ಕಾರ್ಡು. ಈ ಒಂದು ಡೆಬಿಟ್ ಕಾರ್ಡ್ ಅನ್ನ ಬ್ಯಾಂಕ್ ಖಾತೆಗೆ ಲಿಂಕ್ ಅನ್ನ ಮಾಡಲಾಗಿರ್ತದೆ. ಬ್ಯಾಂಕ್ ಖಾತೆಗೆ ನಿಮ್ಮ ಡೆಬಿಟ್ ಕಾರ್ಡ್ ಅನ್ನ ಲಿಂಕ್ ಮಾಡಲಾಗಿರ್ತದೆ. ಇದರ ಮೂಲಕ ನೀವು ಏನ್ ಮಾಡ್ಬೋದು? ನೇರವಾಗಿ ಖಾತೆಯಿಂದ ಹಣವನ್ನ ಕಡಿತವಾಗುತ್ತದೆ. ಏನ್ ಲಿಂಕ್ ಮಾಡ್ತಾರಲ್ಲ, ಅಲ್ಲಿ ನೀವ್ ಏನ್ ಮಾಡ್ಬೋದು? ನೇರವಾಗಿ ನಿಮ್ಮ ಅಕೌಂಟ್ ಇಂದ ಹಣವನ್ನ ಏನ್ ಮಾಡ್ಬೋದು? ನೀವು ತೆಗೆಯುವಂತ ಕೆಲಸವನ್ನ ಮಾಡ್ಕೋಬಹುದು. ಇದು ಡಿಜಿಟಲ್ ಹಣದ ಮೊದಲನೆಯ ಸಾಧನ ಆಗಿದೆ. ಇನ್ನೊಂದು ಯಾವುದು? ಕ್ರೆಡಿಟ್ ಕಾರ್ಡ್ ಅಂತೇಳಿ. ಇದು ಡಿಜಿಟಲ್ ಹಣದ ಮತ್ತೊಂದು ಸಾಧನವಾಗಿದೆ. ಇದು ನಿಗದಿತ ಮಿತಿಯವರೆಗೆ ಸಾಲವಾಗಿ ಹಣವನ್ನ ಉಪಯೋಗಿಸಲು ಅವಕಾಶವನ್ನ ನೀಡಿಕೊಟ್ಟದ. ಇದಕ್ಕೆ ನಾವ್ ಎಂತ ಕಾರ್ಡ್ ಅಂತ ಕರಿತೀವಿ? ಕ್ರೆಡಿಟ್ ಕಾರ್ಡ್ ಅಂತ ಕರಿತೀವಿ. ಇದು ಕೂಡ ಡಿಜಿಟಲ್ ಹಣದ ಮತ್ತೊಂದು ಸಾಧನ ಆಗಿದೆ. ಇನ್ನೊಂದು ನೋಡ್ರಿ, ಯಾವುದು? ಮೊಬೈಲ್ ವಾಲೆಟ್ ಅಂತೇಳಿ. ಯಾವುದು? ಮೊಬೈಲ್ ವಾಲೆಟ್. ಇದು ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಮೊದಲಾದ ಅಪ್ಲಿಕೇಶನ್ಗಳನ್ನ ಹಣವನ್ನ ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸುವಂತ ಕೆಲಸವನ್ನ ಈ ಒಂದು ಸಾಧನ ಮಾಡ್ತದೆ. ಅಂದ್ರೆ ನಾವು ಯೂಸ್ ಮಾಡುವಂತ ಫೋನ್ ಪೇ ಆಗ್ಬೋದು, ಗೂಗಲ್ ಪೇ ಆಗ್ಬೋದು, ಪೇಟಿಎಂ ಆಗ್ಬೋದು, ಇವೆಲ್ಲ ಏನಿವು ಡಿಜಿಟಲ್ ಹಣದ ಒಂದು ಸಾಧನಗಳು ಆಗಿವೆ. ಇನ್ನೊಂದು ಯಾವ ಅಂತಂದ್ರೆ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತೇಳಿ. ಇನ್ನೊಂದು ಯಾವುದು? ಇಂಟರ್ನೆಟ್ ಬ್ಯಾಂಕಿಂಗು. ಇಲ್ಲಿ ನೀವೇನ್ ಮಾಡ್ಬೋದು? ಆನ್ಲೈನ್ ಮೂಲಕ ಬ್ಯಾಂಕ್ ಸೇವೆಗಳನ್ನ, ಹಣದ ವರ್ಗಾವಣೆಯನ್ನ, ಹಣದ ಪಾವತಿಯನ್ನ ಮಾಡುವಂತ ಕೆಲಸವನ್ನ ನೀವು ಯಾವ ಬ್ಯಾಂಕಿನ ಮೂಲಕ ಮಾಡಬಹುದು? ಇಂಟರ್ನೆಟ್ ಬ್ಯಾಂಕಿನ ಮೂಲಕ ಈ ಒಂದು ಸಾಧನವನ್ನ ನೀವೇನ್ ಮಾಡಬಹುದು? ಸುಲಭವಾಗಿ ಬಳಸಬಹುದು. ಇದು ನಾಲ್ಕನೆಯ ಸಾಧನ ಆಗಿದೆ. ಇನ್ನೊಂದು ಐತ್ ನೋಡ್ರಿ, ಯಾವುದು? UPI ಅಂತೇಳಿ. ಅದರ ಲಾಂಗ್ ಫಾರ್ಮ್ ರಿಯಲ್ ಟೈಮ್ ಹಣದ ವರ್ಗಾವಣೆ ಮಾಡುವಂತ ಒಂದು ವ್ಯವಸ್ಥೆಯನ್ನ ಭಾರತದಲ್ಲಿ ಅನುಷ್ಠಾನವನ್ನ ಮಾಡಲಾಗಿದೆ. ಓಕೆನಾ? ಇದಕ್ಕೆ ಎಕ್ಸಾಂಪಲ್ ಅಂತಂದ್ರೆ ಅದು ಫೋನ್ ಪೇ ಆಗ್ಬೋದು, GPay ಆಗ್ಬೋದು, ಭೀಮ್ ಆ್ಯಪ್ ಆಗ್ಬೋದು. ಇದರ ಮೂಲಕ ನಾವೇನ್ ಮಾಡ್ಬೋದು? ಹಣವನ್ನ ಡಿಜಿಟಲ್ ಮೂಲಕ ಮತ್ತೊಬ್ಬರಿಗೆ ವರ್ಗಾವಣೆಯನ್ನ ಸುಲಭವಾಗಿ ಮಾಡಬಹುದು. ಇನ್ನೊಂದು ನೆಫ್ಟ್, RTGS, IMPS ಅಂತೇಳಿ. ಇದು ಬ್ಯಾಂಕುಗಳ ಮೂಲಕ ಎಲೆಕ್ಟ್ರಾನಿಕ್ ಹಣದ ವರ್ಗಾವಣೆಯನ್ನ ವ್ಯವಸ್ಥೆಯನ್ನ ಮಾಡಿಕೊಡುವಂತ ಒಂದು ಪದ್ಧತಿಗಳು ಆಗಿವೆ. ಇನ್ನೊಂದು ಪ್ರಿಪೇಡ್ ಕಾರ್ಡ್ ಅಂತೇಳಿ. ಇದು ಕೂಡ ಡಿಜಿಟಲ್ ಹಣದ ಮತ್ತೊಂದು ಸಾಧನ ಆಗಿದೆ. ನಿಗದಿತ ಮೊತ್ತವನ್ನ ಮೊದಲೇ ಲೋಡ್ ಮಾಡಲಾದ ಒಂದು ಕಾರ್ಡ್ ಆಗಿದೆ. ನಿಮ್ಗೆ ಎಷ್ಟು ಅಮೌಂಟ್ ಬೇಕಲ್ಲ, ಆ
ಆ ಅಮೌಂಟ್ ಅನ್ನ ಮೊದಲೇ ಏನ್ ಮಾಡ್ತಾರ, ಲೋಡ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇದಕ್ಕೆ ನಾವೇನ್ ಕರಿತೀವಿ, ಪ್ರಿಪೇಡ್ ಕಾರ್ಡ್ ಅಂತ ಕರಿತೀವಿ. ಇನ್ನೊಂದು CBDS ಅಂತೇಳಿ, ಕೇಂದ್ರ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂತೇಳಿ. ಇದು ಕೇಂದ್ರ ಬ್ಯಾಂಕ್, ಉದಾಹರಣೆ RBI ಇತ್ಯಾದಿಗಳಿಂದ ನೇರವಾಗಿ ಹೊರತರುವ ಡಿಜಿಟಲ್ ರೂಪದ ನಾಣ್ಯವಾಗಿದೆ. ಈ ಒಂದು ಕರೆನ್ಸಿಯನ್ನು ಏನ್ ಮಾಡ್ತಾರ, ಭಾರತೀಯ ಕೇಂದ್ರ ಬ್ಯಾಂಕು ಚಲಾವಣೆಗೆ ತರುವಂತ ಕೆಲಸವನ್ನ ಮಾಡ್ತದ. ಓಕೆನಾ, ಇದು ಮತ್ತೊಂದು ಸಾಧನ ಆಗಿದೆ. ಇಷ್ಟು ನೀವು ಪ್ರಮುಖವಾಗಿ ನೀವು ಎಕ್ಸಾಮ್ ಒಳಗೆ ಏನ್ ಮಾಡ್ಬೋದು, ಡಿಜಿಟಲ್ ಹಣ ಎಂದರೇನು, ಡಿಜಿಟಲ್ ಹಣದ ಸಾಧನಗಳು ಯಾವಂತ ಎಕ್ಸಾಮ್ ಒಳಗೆ ಕೇಳಬಹುದು. 8 ಸಾಧನಗಳಿವೆ. ಆ 8 ಸಾಧನಗಳನ್ನ ನೀವು ಎಕ್ಸಾಮ್ ಒಳಗೆ ಸುಲಭವಾಗಿ ವಿವರಣೆಯನ್ನ ಮಾಡಬೇಕಾಗ್ತದ. ಇನ್ನೊಂದು, ಡಿಜಿಟಲ್ ಹಣದ ಅನುಕೂಲಗಳು ಏನು ಎಂಬುದನ್ನು ನಾವು ಚರ್ಚೆ ಮಾಡೋಣ. ಈ ಒಂದು ಡಿಜಿಟಲ್ ಕರೆನ್ಸಿಯಿಂದ ವೇಗ ಮತ್ತು ಅನುಕೂಲತೆಯನ್ನ ಸಾಧಿದೆ. ನಾವು ಹಣದ ವರ್ಗಾವಣೆ ಆಗ್ಬೋದು ಅಥವಾ ಮತ್ತೊಬ್ಬರಿಂದ ಮತ್ತೊಬ್ಬರಿಗೆ ಕೊಡೋದು ಆಗ್ಬೋದು, ಅದರ ವೇಗ ಬಹಳ ಬೇಗ ಆಗ್ತದೆ. ನಮ್ಗೆ ಆಟೋಮೆಟಿಕ್ ಆಗಿ ನೀವೇನ್ ಮಾಡ್ಬೋದು, ನೀವು ಹೇಗೆ ಹಣವನ್ನು ತಲುಪಿಸ್ಬೇಕಲ್ಲ, ಅದು ನೀವೇನ್ ಮಾಡ್ಬೋದು, ಸಮಯಕ್ಕೆ ಸರಿಯಾಗಿ ನೀವೇನ್ ಮಾಡ್ತೀವಿ, ಹಣಕಾಸನ್ನ ಒದಗಿಸುವಂತ ಕೆಲಸವನ್ನ ಮಾಡ್ತೀವಿ. ಇದು ನಮಗೂ ಅನುಕೂಲ ಅದ, ಅವ್ರಿಗೂ ಕೂಡ ಅನುಕೂಲ ಆಗ್ತದೆ. ಇನ್ನೊಂದು ಅನುಕೂಲ ಯಾವುದು, ಭದ್ರತೆ. ಅಂದ್ರೆ ನೀವು ಡಿಜಿಟಲ್ ಮೂಲಕ ಏನ್ ಹಣಕಾಸಿನ ವ್ಯವಹಾರ ಮಾಡ್ತೀರಲ್ಲ, ಅದು ಬಹಳ ಭದ್ರತೆಯಿಂದ ಕೂಡಿರುತ್ತದೆ. ಯಾಕಂದ್ರೆ ಅಲ್ಲಿ OTP ಯನ್ನು ಬಳಸಲಾಗ್ತದೆ. ಆ OTP ಮತ್ತೊಬ್ಬರಿಗೆ ಗೊತ್ತಾಗೋದಿಲ್ಲ. ಹೀಗಾಗಿ ಈ ಒಂದು ಮೂಲಕ ನಾವು ಏನ್ ವ್ಯವಹಾರವನ್ನ ಮಾಡ್ತೇವಲ್ಲ, ಇದು ಬಹಳ ಭದ್ರತೆಯಿಂದ ಕೂಡಿರುವಂತ ಒಂದು ಸಾಧನ ಆಗಿದೆ. ಇನ್ನೊಂದು ಅನುಕೂಲತೆ, ಲೆಕ್ಕಪತ್ರ ಮತ್ತು ಪಾರದರ್ಶಕತೆಯನ್ನು ನಾವು ಕಾಪಾಡಬಹುದು. ಈ ಡಿಜಿಟಲ್ ಕರೆನ್ಸಿಯ ಮೂಲಕ ನಾವ್ ಏನ್ ಮಾಡ್ತೇವಲ್ಲ, ಅದ್ರ ಲೆಕ್ಕಪತ್ರವನ್ನ ಸುಲಭವಾಗಿ ಇಟ್ಕೋಬಹುದು. ಆಮೇಲೆ ಇದರಲ್ಲಿ ನಾವು ಯಾವುದೇ ಕಾರಣಕ್ಕೂ ನಂಬರ್ ದಂಧೆಗಳನ್ನ ಕಾಣುವುದಿಲ್ಲ. ಅಂದ್ರೆ ಪಾರದರ್ಶಕತೆಯನ್ನು ಸುಲಭವಾಗಿ ನಾವೇನ್ ಮಾಡ್ತೀವಿ, ಸಾಧಿಸುವಂತ ಕೆಲಸವನ್ನ ಮಾಡ್ತೇವೆ. ಇನ್ನೊಂದು ನೋಡ್ರಿ, ಹಣದ ವ್ಯವಹಾರದಲ್ಲಿ ಕಡಿಮೆ ವೆಚ್ಚವನ್ನ ಸಾಧಿಸಲಾಗುತ್ತದೆ. ಈ ಒಂದು ಬಯಸುವಂತ ಒಂದು ಸಾಧನ ಅಥವಾ ಈ ಕರೆನ್ಸಿಯಿಂದ ನಮ್ಗಾಗುವಂತ ವೆಚ್ಚ ಏನಾಗ್ತದೆ, ಕಡಿಮೆ ಆಗ್ತದೆ. ಹೆಂಗಂತಂದ್ರ, ನಾವು ಯಾವ್ಯಾವ್ದು ಹಣವನ್ನ ಕೊಡ್ಬೇಕಂತಂದ್ರ ಆ ಸ್ಥಳಕ್ಕೆ ಹೋಗಿ ಕೊಡುವುದರ ಬದಲು ಒಂದು 50 ಕಿಲೋಮೀಟರ್ ಪ್ಲೇಸ್ ಇರ್ತದ, ಆ ಡಿಸ್ಟೆನ್ಸ್ಗೆ ಹೋಗಿ ಹಣವನ್ನ ಕೊಡ್ಬೇಕಾದ್ರೆ ಒಂದು 100 ರೂಪಾಯಿ ಖರ್ಚಾಗ್ತದೆ. ಆದ್ರೆ ಡಿಜಿಟಲ್ ಕರೆನ್ಸಿ ತಂದ್ರೆ ಏನ್ ಮಾಡ್ಬೋದು, ನಾವು ಇಲ್ಲೇ ಕುಂತ್ಕೊಂಡು ಆ ವ್ಯಕ್ತಿಗೆ ಕೊಡಬಹುದಂತ ಹಣಕಾಸನ್ನ ಸುಲಭವಾಗಿ ನಾವು ಏನ್ ಮಾಡ್ಬೋದು, ಸೆಂಡ್ ಅನ್ನ ಮಾಡಬಹುದು. ಹೀಗಾಗಿ ಇದರಿಂದ ಆಗುವಂತ ವೆಚ್ಚ ಏನಕತಿ, ಕಡಿಮೆ ಆಗ್ತದೆ. ಇನ್ನೊಂದು ಯಾವುದು, ಪರಿಸರ ಸ್ನೇಹಿ ಆಗಿದೆ. ಓಕೆನಾ, ಇದರಿಂದ ನಮ್ಗೆ ಏನ್ ಮಾಡ್ಬೋದು, ಯಾವುದೇ ಪರಿಸರಕ್ಕೆ ಹಾನಿ ಆಗುವಂತ ಕೆಲಸವನ್ನ ಮಾಡಲು ಆಗೋದಿಲ್ಲ. ಇನ್ನೊಂದು, ಸರ್ಕಾರಿ ಯೋಜನೆಗಳ ನೇರವಾದಂತ ಲಾಭವನ್ನು ನಾವ್ ಏನ್ ಮಾಡ್ಬೋದು, ಮನೆಯಲ್ಲಿ ಕುಂತ್ಕೊಂಡು ನಾವ್ ಏನ್ ಮಾಡ್ಬೋದು, ಯೋಜನೆಗಳ ಫಲವನ್ನ ಪಡೆದುಕೊಳ್ಳಲು ಸಹಾಯವಾಗ್ತದೆ. ಇನ್ನೊಂದು, ಸಣ್ಣ ವ್ಯಾಪಾರಿಗಳಿಗೆ ಸಹಾಯವನ್ನ ಮಾಡಿಕೊಡುತ್ತದೆ. ಏನೋ ಈ ಡಿಜಿಟಲ್ ಹಣದ ಮೂಲಕ ನಾವ್ ಏನ್ ಮಾಡ್ಬೋದು, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಏನ್ ಮಾಡ್ತಾರಲ್ಲ, ಅದು ಕೂಡ ಹೆಲ್ಪ್ ಅನ್ನ ಮಾಡ್ತದ. ಇನ್ನೊಂದು ಯಾವುದು, ಸಾಮಾಜಿಕ ಸುರಕ್ಷತೆಯನ್ನ ಈ ಒಂದು ಕರೆನ್ಸಿಯ ಮೂಲಕ ನಾವ್ ಏನ್ ಮಾಡ್ಬೋದು, ಸಾಧಿಸಬಹುದು. ಓಕೆನಾ, ಇಷ್ಟು ವಿದ್ಯಾರ್ಥಿಗಳಿಗೆ ಹಣದ ಸಾಧನ ಅಂಗಗಳು ಯಾವುವು, ಆಮೇಲೆ ಅದರಿಂದ ಆಗುವಂತ ಅನುಕೂಲಗಳು ಏನಂತೇಳಿ ನಿಮ್ ಎಕ್ಸಾಮ್ ಗೆ 5 ಮಾರ್ಕ್ಸ್ ಕೇಳ್ತಾರ. ಹೀಗಾಗಿ ಈ ಎಕ್ಸಾಮ್ ನೀವ್ ಏನ್ ಮಾಡ್ಬೇಕು, ರೆಡಿಯನ್ನ ಆಗ್ಬೇಕಂತೇಳಿ ನಮ್ಮಲ್ಲಿ ಕೇಳ್ಕೊತಾನೆ. ಇಷ್ಟು ಇವತ್ತಿನ ಈ ಒಂದು ಅವಧಿಯನ್ನ ಮುಗಿಸ್ತಾ ಮುಂದಿನ ಅವಧಿಯಲ್ಲಿ ಮತ್ತೊಂದು ಟಾಪಿಕ್ ಅನ್ನ ಆಯ್ದುಕೊಂಡು ಚರ್ಚೆಯನ್ನ ಮಾಡಲಾಗ್ತದೆ. ನಮಸ್ಕಾರ, ಥ್ಯಾಂಕ್ ಯು.